ಇದು ಕಳೆದ ಸೋಮವಾರದ ಲಾಗು. ಒಂದು 5-6 ದಿನ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ವಿಡಿಯೋನ. ಮನೆಗಳಲ್ಲಿ ಒಂದು ಫಂಕ್ಷನ್ ಆಗುತ್ತೆ ಅಂದರೆ ಆ ಕಾರ್ಯನ ಮಾಡಿ ಮುಗಿಸ್ಬಿಡ್ಬೋದು. ಆದರೆ ಅವತ್ತಿನ ಬೆಳಗ್ಗೆಗೆ ರಾಶಿ ರಾಶಿ ಪಾತ್ರೆ, ರಾಶಿ ರಾಶಿ ಬಟ್ಟೆ, ಇನ್ನು ವಾಟರ್ ಬಾಟಲ್ಗಳು ಮನೆ ಮುಂದೆ ಎಲ್ಲ ಬಿದ್ದಿರ್ತಾವಲ್ಲ, ಅವನ್ನೆಲ್ಲ ನೋಡಿದರೆ ಎಷ್ಟು ಬೇಗ ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅನಿಸುತ್ತೆ. ನಮ್ಮ ಆಂಟಿಯವರೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ರು. ನಾನು ಅಷ್ಟರಲ್ಲಿ ಜಗ್ಲಿ ಬಾಗ್ಲೆಲ್ಲ ಒರೆಸ್ಕೊಟ್ಟೆ, ಪಾತ್ರೆಗಳೆಲ್ಲ ತೊಳ್ದಲ್ಲಿ ಜೋಡಿಸ್ಲಿ ಅಂತ. ನಾನು ಎಲ್ಲಿಗೆ ಹೋಗಲಿ, ನಮ್ಮ ಆಂಟಿಯದ್ದಿರ ಮನೆಗೆ ಹೋಗಲಿ, ನಮ್ಮ ಅಮ್ಮನ ಮನೆಗೆ ಹೋಗಲಿ, ತಿಂಡಿ ಕೆಲಸ ಮಾತ್ರ ನನ್ನ ತಲೆ ಮೇಲೆ ಬೀಳುತ್ತೆ. ಅವರೆಲ್ಲ ಆ ಕೆಲಸ ಮಾಡ್ಕೋತಿದ್ರಲ್ಲ, ಹಂಗಾಗಿ ನಾನು ರೊಟ್ಟಿ ಮಾಡೋಣ ಅಂತ ಎಲ್ರಿಗೂ ರೊಟ್ಟಿ ಎಲ್ಲ ಮಾಡಿದೆ. ಐನರ್ ಬರೋವಷ್ಟರಲ್ಲಿ ಬೆಲ್ದನ್ನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ವು. ಅವ್ರು ಬಂದಾದಮೇಲೆ ಕಳಸ ತೆಗಿತಾರಲ್ಲ ಅಂತ ಕಳಸ ಎಲ್ಲ ಎತ್ತಿ ತೆಂಗಿನ ಗಿಡ ಕುಯ್ಯಕ್ಕೆ ಕೇಳಿದ್ರು. ನನ್ನ ಮಗ ಕಳಸದ ನೀರು ಉಯ್ಯಕ್ಕೆ ಮೊದಲೇ ರೆಡಿಯಾಗಿ ನಿಂತಿದ್ದ. ಅದರೊಳಗಡೆ ಕಾಯಿನ್ ಸಿಗುತ್ತಲ್ಲ ಅಂತ ಅದ್ರ ಜೊತೆಗೆ ಹೋಮಕ್ಕಿಟ್ಟಿದ್ದ ಇಟ್ಕೆ ಎಲ್ಲನೂ ಆಚೆಗೆ ಎತ್ತಾಕ್ತಾ. 10 ವರ್ಷ ಮಗ 2 ವರ್ಷ ಆಡ್ದಂಗ ಆಡ್ತಾನ. ಯಾರು ಹೊಡೆಕಂತ ನಾವುಗಳು ಪಾತ್ರೆ ಎಲ್ಲ ತೊಳೆದು ದಬ್ಬುದಿದ್ರೆ ಅವ್ನ ಮಣ್ಣೆಲ್ಲ ತಂದಾಕ್ತಿದ್ದ. ಅದಕ್ಕೆ ನಮ್ಮ ಆಂಟಿ ಫುಲ್ ಸಿಟ್ಟಾಗಿ ಅವ್ನಿಗೆ ಹೊಡಿಯೋಕ್ಕೆ ಹೋಗಿದ್ರು. ಹೊಡೆದಾದ್ಮೇಲೆ ಮುದ್ದು ಮಾಡೋದು ಅವರೇನೆ. ಅವನ್ನ ಅಂತೂ ಇಂತೂ ಸಮಾಧಾನ ಮಾಡಿದ್ರು. ಇನ್ನು ಗಿಫ್ಟ್ ಎಲ್ಲ ಬಂದಿತ್ತಲ್ಲ ಗೃಹ ಪ್ರವೇಶಕ್ಕೆ, ಅದನ್ನೆಲ್ಲ ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ಆಯಿತು. ಅದನ್ನ ಇವಾಗಲೇ ಓಪನ್ ಮಾಡೋಣ ಅಂತ ಎಲ್ಲರೂ ಒಂದು ಕಡೆ ಗಿಫ್ಟ್ ಎಲ್ಲ ತಂದಿಟ್ಕೊಂಡು ಓಪನ್ ಮಾಡೋದಕ್ಕೆ ಕೂತ್ಕೊಂಡ್ವು. ನನ್ನ ಮಗನೂ ಅಳ್ತಿದ್ನಲ್ಲ ಅಂತ ಅವನ ಕೈಲೂ ಒಂದು ಗಿಫ್ಟ್ನ ಓಪನ್ ಮಾಡಿಸಿದ್ವು. ಒಂದು 3-4 ರಾಧಾಕೃಷ್ಣ ಫೋಟೋಸೇ ಬಂದಿತ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಈ ಫೋಟೋಸು. ತಮ್ಮಂಗಂತೂ ಕೃಷ್ಣ ಅಂದರೆ ತುಂಬ ಇಷ್ಟ. ಈ ವಿಡಿಯೋ ನೋಡ್ತಾ ಇರೋ ಯಾರಿಗೆಲ್ಲ ರಾಧಾಕೃಷ್ಣ ಅಂದರೆ ಇಷ್ಟ ಕಮೆಂಟ್ ಮಾಡಿ. ಇವುಗಳ ಜೊತೆಗೆ ಒಂದು ಜೊತೆ ಬೆಳ್ಳಿದು ಕುಂಕುಮದ ಭರಣಿನೂ ಗಿಫ್ಟಾಗಿ ಬಂದಿತ್ತು. ನಿನ್ನೆ ಫಂಕ್ಷನಲ್ಲೆಲ್ಲ ಓಡಾಡಿದ್ಕೋ ಏನೋ ತುಂಬಾ ಹುಷಾರಿರಲಿಲ್ಲ, ಗಂಟ್ಲು ನೋವೆಲ್ಲ ಜಾಸ್ತಿ ಆಗಿತ್ತು. ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಆಮೇಲೆ ನನ್ನ ತಮ್ಮನ ಜೊತೆ ಚನ್ನರಾಯಪಟ್ಟಣಕ್ಕೆ ಬಿಡಿಸ್ಕೊಂಡ್ವು.